ಇವಾಗ ತುಂಬ ಜನರಿಗೆ ಒಂಥರ ಕ್ವಶನ್ಸ್ ಇರುತ್ತೆ. ಸೆಕೆಂಡ್ ಬ್ಯಾಚ್ ಯಾವುದೆಲ್ಲ ಆನೆಗಳು ಬರ್ಬೋದು ಏನು ಎತ್ತ ಅಂತೇಳಿ. ಇವಾಗ ನಾನು ಹೇಳ್ತಾ ಇರೋದು ಇದೆಲ್ಲ ಬಂದು ಲಾಸ್ಟ್ 2025 ದಸರಾಗೆ ಎಂಟ್ರಿ ಕೊಟ್ಟಂಥ ನಮ್ಮ ಗಜ ಪಡೆಗಳು. ಅದರಲ್ಲಿ ಯಾವುದೆಲ್ಲ ಆನೆಗಳು ಬಂದಿತ್ತು ಅಂತಂದರೆ ಫಸ್ಟ್ ಸುಗ್ರೀವ ಬಂದಿದ್ದ, ನಂತರ ಗೋಪಿ, ಶ್ರೀಕಂಠ, ರೂಪ, ಹೇಮಾವತಿ. ಅಂದರೆ 2 ಹೆಣ್ಣಾನೆಗಳು, 3 ಗಂಡಾನೆಗಳು. ಅದರಲ್ಲಿ 2 ಹೊಸ ಆನೆಗಳನ್ನ ಲಾಸ್ಟ್ ಟೈಮ್ ತೊಗೊಬರ್ತಾರೆ. ಅದೊಂದು ದೊಡ್ಡ ವಿಷಯ, ಎಲ್ಲರೂ ಖುಷಿಯಾದಂಥ ವಿಚಾರ. ಏನಂತಂದರೆ ತುಂಬ ವರ್ಷದಿಂದ ನಮ್ಮ ಶ್ರೀಕಂಠ ಕ್ಯಾಂಪಿಗೆ ಮಾತ್ರ ಸೀಮಿತ ಆಗಿದ್ದ ಶ್ರೀಕಂಠನ ಕೂಡ ಎಂಟ್ರಿ ಕೊಡ್ತಾನೆ. ಜೊತೆಯಲ್ಲಿ ಒಂದು ಹೇಮಾವತಿ ಅಂತ ಒಂದು ಆನೆಯನ್ನು ಕೂಡ ತೊಗೊಬರ್ತಾರೆ. ಅದು ತುಂಬ ಚಿಕ್ಕ ವಯಸ್ಸಿನ ಹೆಣ್ಣಾನೆ. ಅಂದರೆ ಫ್ಯೂಚರ್ ಪ್ಲ್ಯಾನ್ ನೋಡಿಕೊಂಡು ಈ ಆನೆಯನ್ನು ಕೂಡ ದಸರಾಗೆ ತೊಗೊಬರ್ತಾರೆ. 2 ಆನೆಗಳು ಸಖತ್ತಾಗಿ ಕೆಲಸ ಮಾಡಿದ್ದವು. ಏನೇನು ಕೆಲಸ ಕೊಟ್ಟಿರ್ತಾರೆ ಎಲ್ಲನೂ ಕೂಡ ಚೆನ್ನಾಗಿ ಮಾಡಿಕೊಂಡು ಒಳ್ಳೆಯ ಹೆಸರನ್ನ ಪಡ್ಕೊತು. ಹಾಗೆ ನಾವು ಶ್ರೀಕಂಠ ತುಂಬ ಜನ ನೆಚ್ಚಿನ ಆನೆ. ಏನಕ್ಕೆ ಅಂತಂದರೆ ಶ್ರೀಕಂಠನ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋನೇ ಮಾಡಿದ್ದೀನಿ. ಶ್ರೀಕಂಠನ ಹಿಡಿಬೇಕಾದ್ರೆ ಅಷ್ಟು ಒಂಥರ ದೊಡ್ಡ ಫೈಟೇ ನಡೆದಿತ್ತು. ಅದೊಂಥರ ಕದನ ಅಂತಲೇ ಆಯಿತು. ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಅಭಿಮನ್ಯು ಜೊತೆ ಯಾವ ರೀತಿ ಫೈಟ್ ಮಾಡ್ದ ನಮ್ಮ ಶ್ರೀಕಂಠ ಅಂತ. ಅವಾಗಿದ್ದ ಕದರು ಜೋಶು ಫೈಟ್ ಏನಿತ್ತು ಇವಾಗ ಅಷ್ಟಿಲ್ಲ. ಇವಾಗ ತುಂಬ ಶಾಂತವಾಗಿರುವಂತಾನೆ ಅವನು. ನಿಮಗೆ ಗೊತ್ತಿರುತ್ತೆ ಶ್ರೀಕಂಠ ಯಾವ ರೀತಿ ಇದ್ದಾನೆ ಅಂತೇಳಿ. ಹಾಗೆ ಹೇಮಾವತಿ ಬಂದಿದ್ದರು. ಹೇಮಾವತಿ ಕೂಡ ಚಿಕ್ಕ ವಯಸ್ಸಿನ ಹೆಣ್ಣಾನೆ. ಫ್ಯೂಚರ್ ದೃಷ್ಟಿ ಇಟ್ಕೊಂಡು ಈ ಹಣ್ಣನ್ನು ಕೂಡ ಸೆಲೆಕ್ಟ್ ಮಾಡ್ತಾರೆ. ಅವಳನ್ನ ಜಸ್ಟು ತಾಲೀಮು ಅಂದರೆ ಈ ಗಜಪಯಣ ಏನಾಗುತ್ತೆ, ಗಜಪಡೆ ನಡ್ಕೊಂಡು ಹೋಗ್ತಾರೆ ನೈಟು, ಈವ್ನಿಂಗ್ ಮತ್ತು ಮಾರ್ನಿಂಗು, ಅಲ್ಲಿಗೆ ಮಾತ್ರ ಯೂಸ್ ಮಾಡಿಕೊಂಡ್ರು. ಯಾವುದೇ ರೀತಿಯ ಜವಾಬ್ದಾರಿ ಅಂತ ನೆಕ್ಸ್ಟ್ ರೋಲ್ ಏನು ಕೊಡಲಿಲ್ಲ. ಜಸ್ಟ್ ಫಾರ್ ಅಂದರೆ ಈ 14 ಆನೆಗಳ ಜೊತೆ ಏನಿರುತ್ತೆ ನೋಡಿ, ಅದೇ ರೀತಿ ನಮ್ಮ ಹೇಮಾವತಿ ಕೂಡ ಬಂದಿತ್ತು. ಬಟ್ ತುಂಬ ಜನರಿಗೆ ಫೇವ್ರೇಟ್. ಏನಕ್ಕಂದರೆ ಈ ಆನೆ ತುಂಬ ಚಿಕ್ಕದು, ನೋಡೋಕೆ ಅಷ್ಟು ಕ್ಯೂಟ್ ಆಗಿತ್ತಲ್ವ. ಹಾಗಾಗಿ ತುಂಬ ಜನರಿಗೆ ಹೇಮಾವತಿ ಬಗ್ಗೆ ಲವ್ ಜಾಸ್ತಿ ಅನ್ಬೋದು. ಹಾಗೆ ನೆಕ್ಸ್ಟ್ ನಮ್ಮ ರೂಪ ಇಲ್ಲಿಂದ ಬಂದಿರೋ ಅಂತಂದರೆ ನಮ್ಮ ಭೀಮನಕಟ್ಟೆ ಕ್ಯಾಂಪಿಂದ. ನಿಮ್ಗೆ ಗೊತ್ತಿರುತ್ತೆ ಭೀಮನಕಟ್ಟೆ ಕ್ಯಾಂಪಿಂದ ಇವಾಗ ಸದ್ಯಕ್ಕೆ ಏಕಲವ್ಯ ಇದೆ ನೋಡಿ, ಅದೇ ಕ್ಯಾಂಪಿಂದ. ಸೊ ಅಲ್ಲಿಗೆ ರಿಸ್ಟ್ರಿಕ್ಷನ್ ಇದೆ, ನಾವು ಯಾರು ಹೋಗೋಕ್ಕಾಗಲ್ಲ, ಟೂರಿಸ್ಟಿಗೆ ಅಲೌಡ್ ಇಲ್ಲ. ಹಾಗಾಗಿ ನಾನು ರೂಪದ್ದು ವೀಡಿಯೋಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಕಮ್ಮಿ ಹಾಕಿದ್ದೀನಿ ಬೇರೆ ವೀಡಿಯೋದಲ್ಲಿ, ಬಟ್ ಇಲ್ಲಿ ಆ್ಯಡ್ ಆಗಿಲ್ಲ. ಹಾಗೆ ನಮ್ಮ ನೆಕ್ಸ್ಟ್ ಬರೋದಾದರೆ ಅದ್ಯಾರೋ ಹೇಳ್ತಾರೆ ನೋಡಿ, ವರ್ಷವಿಡೀ ಮದದಲ್ಲಿರುವಂಥ ಆನೆಗಳು ಯಾವುದು ಅಂತಂದರೆ ಸದ್ಯಕ್ಕೆ ನಮ್ಮ ಅಭಿಮನ್ಯು, ಅರ್ಜುನ, ಜೊತೇಲಿ ನಮ್ಮ ಗೋಪಿ ನೋಡಿ ದಸರಾ ಮುಗಿಸ್ಕೊಂಡು ಹೋಗ್ತಾನೆ. ಮದ ಬರುತ್ತೆ. ಮದ ಬಂದ ನಂತರ ನೆಕ್ಸ್ಟ್ ದಸರಾ ಬರಬೇಕಾದ್ರೆ ಅವ್ನು ಕೂಲ್ ಆಗೋದು. ಇವಾಗ ನೋಡಿ ಆಲ್ಮೋಸ್ಟ್ ಮದ ಮುಗಿದಿದೆ. 1 ವರ್ಷವರೆಗೂ ಅವನಿಗೂ ಕೂಡ ಮದ ಇರುತ್ತೆ. ಅದು ಬರೋಲ್ಲ, ಕಂಟಿನ್ಯೂಸ್ ಮದ ಇರುತ್ತೆ. ಅವನು ಕೂಡ ಆಲ್ಮೋಸ್ಟ್ ಕ್ಯಾಪ್ಚರಿಂಗ್ ಎಲ್ಲ ಬರೋ ತುಂಬ ಅಪರೂಪದ ಅವನು. ಯಾಕಂದರೆ ಮದ ಆಲ್ಮೋಸ್ಟ್ ಮದ ಇರ್ತಾನೆ. ಹಾಗೆ ಗೋಪಿ ಏನಕ್ಕೆ ಫೇಮಸ್ ಅಂತಂದರೆ ಲಾಸ್ಟ್ ಟೈಮ್ ನೌಪತಾನೆ ಆಗಿದ್ದ. ಹಾಗೆ ತುಂಬ ದಸರಾ ರೋಲ್ಗಳನ್ನ ಮಾಡಿದೆ ನಾನು. ಯಾವ್ಯಾವ ರೋಲ್ ಅಂತಂದರೆ ನಾನು ಅವನ ಬಗ್ಗೆ ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಗೋಪಿ ಬಗ್ಗೆ. ಹಾಗೆ ಗೋಪಿ ಏನಕ್ಕೆ ತುಂಬ ಅಟ್ರ್ಯಾಕ್ಷನ್ ಅಂತಂದರೆ ಅವ್ನ ದಂತ ಒಂಥರ ನಮ್ಮ ಹಳೆ ಕಾಲದಲ್ಲಿ ಬಲರಾಮ ಏನಿದೆ ನೋಡಿ, ಬಲರಾಮ ಒಂಥರ ಉದ್ದ ದಂತ. ನೀವು ನೋಡ್ಬೋದು, ಈ ವಿಡಿಯೋದಲ್ಲಿ ಕಾಣ್ಬೋದು, ಬರುತ್ತೆ ಈಗ. ಸೊ ನಾನು ಮೆನ್ಷನ್ ಮಾಡಿರ್ತೀನಿ ಯಾವ ಆನೆ ಅಂತೇಳಿ. ಹಾಗೆ ಗೋಪಿ ಕೂಡ ತುಂಬ ಚೆನ್ನಾಗಿರುವಂಥ ಗಜರಾಜ. ಅವನು ಸೆಕೆಂಡ್ ಬ್ಯಾಚಲ್ಲೇ ಬರುವಂತಾನೆ ಅವನು ಕೂಡ. ಹಾಗೆ ನೆಕ್ಸ್ಟು ನಮ್ಮ ಫೈರ್ ಸ್ಟಾರ್ ಅಂತಂದರೆ ಸುಗ್ರೀವನ ಬಗ್ಗೆ ನಾನು ಮಾತಾಡಿದಷ್ಟು ಕಮ್ಮಿ. ನಮ್ಮ ಅರಣ್ಯ ಇಲಾಖೆ ತುಂಬ ಕೆಲಸ ಮಾಡಿದಂತಾನೆ. ತುಂಬ ಏನಕ್ಕಂದರೆ ಎಲ್ಲ ಕಠಿಣ ಕಾರ್ಯಾಚರಣೆಯಲ್ಲಿ ಸುಗ್ರೀವನ ಪಾತ್ರ ತುಂಬ ದೊಡ್ಡದು. ಏನಕ್ಕಂದರೆ ಈಗ ಸದ್ಯಕ್ಕೆ ನಾವು ಅಭಿಮನ್ಯು, ಅರ್ಜುನ, ಹಾಗೆ ನಮ್ಮ ಗಜೇಂದ್ರ ಏನಿದೆ ನೋಡಿ, ಅವಾಗ ಅಷ್ಟು ಕಾರ್ಯಾಚರಣೆಗಳನ್ನು ಮಾಡಿದೆ ನೋಡಿ. ಅದೇ ರೀತಿ ಇವನು ಕೂಡ ಎಲ್ಲ ಕಾರ್ಯಾಚರಣೆ ಹೋಗ್ತಾನೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಮೈಕಟ್ಟು. ಅವನು ಎಲ್ಲ ವರ್ಷ ಭೀಮನ ಬಿಟ್ಟು ಇವನೇ ಫಸ್ಟ್ ವೆಯ್ಟಲ್ಲಿ ಇರ್ತಾಯಿದ್ದ. ಬಟ್ ಲಾಸ್ಟ್ ಇಯರ್ ಭೀಮ ಬಂದುಬಿಟ್ಟಿರ್ತಾನೆ. ಬಟ್ ಈ ವರ್ಷ ನೋಡಬೇಕು ಭೀಮ ಮತ್ತು ಇವನಿಗೆ ಕಾಂಪಿಟೇಷನ್ ಆಗುತ್ತೆ ವೆಯ್ಟಲ್ಲಿ ಅಂತೇಳಿ. ತುಂಬ ವೆಯ್ಟ್ ಇರೋಂಥ ಆನೆ ಯಾರು ಅಂತಂದರೆ ನಮ್ಮ ಸುಗ್ರೀವ, ನೆಕ್ಸ್ಟ್ ನಮ್ಮ ಭೀಮ. ಟಾಪ್ 2 ಅವರೇ ಇರ್ತಾರೆ. ಈ ವರ್ಷವೂ ಕೂಡ ಏನು ಬರ್ಬೋದು. ಏನಕ್ಕಂದರೆ ಇವನು ಒಂಥರ ಡಿಫ್ರೆಂಟ್, ತುಂಬ ಬ್ಲ್ಯಾಕ್ ಆಗಿದ್ದಾನೆ. ತುಂಬ ಅಷ್ಟು ಬ್ಲ್ಯಾಕ್ ಆಗಿರೋಂಥ ಆನೆ. ಒಳ್ಳೆಯ ಬುದ್ಧಿ ಇರುವಂಥ ಆನೆ ಅವನು. ಸುಮಾರು ವರ್ಷ ದಸರಾ ಮಾಡಿದ್ದಾನೆ. ಹಾಗೆ ಈ ವರ್ಷವೂ ಕೂಡ ಯಾವ ರೋಲ್ನ ಪಾರ್ಟಿಸಿಪೇಟ್ ಮಾಡ್ತಾನೆ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಇವನು ಕೂಡ ಮರದ ಅಂಬಾರಿನ 2-3 ಸಲ ಇವನು ಕೂಡ ಹೊತ್ತಿದ್ದಾನೆ. ಮರದ ಅಂಬಾರಿ ತಾಲೀಮೆ ನಡೆಸ್ತಾನೆ ನೋಡಿ. ಸೊ ಅದನ್ನ ಕೂಡ ಇವನು ಸಕ್ಸಸ್ ಆಗಿ ಮುಗಿಸ್ಕೊಂಡಿದ್ದಾನೆ. ಹಾಗಾಗಿ ಮುಂದೆ ಇವನ ಮೇಲೂ ನಮ್ಮ ಅರಣ್ಯ ಅಧಿಕಾರಿಗಳು ಹಾಗೆ ದಸರಾ ಮಂಡಳಿಯವರು ಟಾರ್ಗೆಟ್ ಮಾಡ್ಬೋದು ಅಂಬಾರಿ ಹೊರೋಕ್ಕೆ. ಸೊ ಯಾವ ಆನೆ ಏನು ಅಂತ ಹೇಳೋಕ್ಕಾಗಲ್ಲ ಈಗಲೇ. ಬಟ್ ಇವನು ಕೂಡ ಅಂಬಾರಿ ಹೊರೋ ಸಾಮರ್ಥ್ಯ ಇರುವಂಥ ಆನೆ. ಓಕೆ, ಸೊ ಹಾಗೆ ನೆಕ್ಸ್ಟು ಈ 5 ಆನೆಗಳ ಜೊತೆ ನೆಕ್ಸ್ಟ್ ನಾನು ಮಾತಾಡೋದಾದರೆ ಯಾವುದಾದ್ರೂ ಹೊಸ ಆನೆಗಳು ಆ್ಯಡ್ ಆಗ್ಬೋದಾ ಏನು ಇತ್ತು ಅಂತೇಳಿ ನಾನು ನಿಮಗೆ ಬಿಡ್ತಾಯಿದ್ದೀನಿ. ಫಸ್ಟು ನಾನು ಎಪಿಸೋಡ್ ಮಾಡಿದಾಗ ಫಸ್ಟ್ ಬ್ಯಾಚಲ್ಲಿ ಬರುವಂಥ ಆನೆಗಳಿಗೆ ತುಂಬ ಜನ ಹೇಳಿದರು
ಈಶ್ವರ ಬರಬೇಕು, ಲಕ್ಷ್ಮಣ ಬರಬೇಕು, ವಿಕ್ರಮ ಬರಬೇಕು ಅಂತ ತುಂಬ ಅವ್ರದ್ದೇ ನಮಗೆ ನೋಡಿರೋದು. ಹಾಗೆ ಹೊಸ ಆನೆಗಳದ್ದು ಬಂದಿರುತ್ತೆ. ಯಾರು ಹೇಳಿ, ಅಫ್ಕೋರ್ಸ್ ನಮ್ಮ ಯಾರು ಕರಡಿ ಬರಬೇಕಂತ ಹೇಳ್ತಿದ್ರೆ, ಕೆಲವರು ಸಾರಥಿ ಆನೆ ಬರಬೇಕಂತ ಹೇಳ್ತಿದ್ರೆ, ತುಂಬ ಜನ ಹೇಳ್ತಾರೆ ಮಾಸ್ತಿ ಆನೆ ಬರಬೇಕು ಅಂತೇಳಿ. ನೋಡಬೇಕು ಸೆಲೆಕ್ಷನ್ ಪ್ರೊಸೆಸಲ್ಲಿ ಯಾವುದೆಲ್ಲ ಆನೆಗಳು ಸೆಲೆಕ್ಟ್ ಆಗಿರುತ್ತೆ ಏನೋ ಅಂತೇಳಿ. ನಮಗಂತೂ ಅಫಿಷಿಯಲಾಗಿ ಏನೂ ಗೊತ್ತಾಗಲ್ಲ. ಸೊ ಏನಿದೆ ಅದು ಅಫಿಷಿಯಲಾಗಿ ಏನೋ ಅವರೊಂದು ಲೀಸ್ಟ್ನ ಪಬ್ಲಿಷ್ ಮಾಡಿದ ನಂತರ ನಾನು ನಿಮ್ಗೆ ಹೇಳೋಕ್ಕಾಗುವಂಥದ್ದು. ಇದೆಲ್ಲ ಎಕ್ಸಾಮ್ಸನ್ ಅಷ್ಟೇ, ಈ ಆನೆ ಬರ್ಬೋದು, ಆ ಆನೆ ಬರ್ಬೋದು ಅಂತೇಳಿ. ಬಟ್ ಇದೆಲ್ಲ ನಾನು ಹೇಳ್ತಿರೋದೆಲ್ಲ ಸೆಕೆಂಡ್ ಬ್ಯಾಚಲ್ಲಿ ಲಾಸ್ಟ್ ಇಯರ್ ಬಂದಿರೋಂಥ ಆನೆ. ಇದ್ರ ಜೊತೆಗೆ ನನ್ನ ಪ್ರಕಾರ ಯಾವ್ದು ಬರ್ಬೋದು ಅಂತಂದರೆ, ಇವಾಗ ಇಲ್ಲಿ ಯಾರೂ ಡ್ರಾಪ್ಔಟ್ ಆಗಲ್ಲ. ಶ್ರೀಕಂಠ ಕೂಡ ಮದ ಇತ್ತು, ಅದು ಮದ ಕಮ್ಮಿ ಆಗಿದೆ. ಬಟ್ ನೋಡೋಣ. ಸೊ ಇದ್ರ ಜೊತೆಲಿ ಯಾವ್ದು ಆನೆ ಬರ್ಬೋದು ಅಂತೇಳಿ ನೋಡೋಣ. ನೀವು ಕೂಡ ಕಮೆಂಟ್ ಮಾಡಿ ಯಾವ ಆನೆ ಬರ್ಬೋದು, ನಿಮ್ಮ ನೆಚ್ಚಿನ ಯಾವ ಆನೆ ಯಾವುದು ಅಂತಲೇ ಕಮೆಂಟ್ ಮಾಡಿ. ಹಾಗೆ ಸದ್ಯಕ್ಕೆ ಇವತ್ತೊಂದು ಕ್ಯಾಪ್ಚರಿಂಗ್ ಹೋಗಿದ್ದಾವೆ ನಮ್ಮ ಪ್ರಶಾಂತ್ ಮತ್ತು ಟೀಮ್ ಅವರು. ಆ ಕಾರ್ಯಾಚರಣೆ ಕೂಡ ಆಲ್ ದ ಬೆಸ್ಟ್ ಹೇಳುತ್ತಾ ವೀಡಿಯೋನ ಎಂಡ್ ಮಾಡ್ತೀನಿ. ಅದ್ರದ್ದು ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೆ ನನ್ನ ಚಾನಲ್ನ ಯಾರಾದ್ರು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ವೀಡಿಯೋ ಎಂಡ್ ಮಾಡೋಣ. ದಸರಾ ಮುಗಿಯೋರ್ಗೆ ಇದೇ ರೀತಿ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದುವರೆಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲಾದರೂ ಅಲ್ಪ ಸ್ವಲ್ಪ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ವೀಡಿಯೋ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. गोपी 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 ಒಬ್ಬು 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 ಗುರು ಸಖತ್ತಾಗಿದೆಯಲ್ಲ. ನೆಕ್ಸ್ಟ್ ಲೆವೆಲ್ ಮಾತ್ರ ಗೋಪಿ. ದಸರಾದಲ್ಲಿ ಒಳ್ಳೆ ಫುಡ್ಡು ತಿಂದು ನೋಡಿ ಹೆಂಗಿದ್ದಾನೆ ಗೋಪಿ. ಹಾಯ್ ಗೋಪಿ. ಸಖತ್ತಾಗಿದೆ, ಉಗ್ರದಂತ ಹೊಂದಿರೋ ನಮ್ಮ ಗೋಪಿ. ಹೇಮಾವತಿ ಹೇಮಾವತಿ ಅಣ್ಣ ನಮಸ್ಕಾರ ಮಾಡಿಸಿ. ಮಾಡಿಸೋದಿಲ್ಲ.